ಹೊಸದ ಬೇಕು ಅಂತೇಳಿ ನಾವು ಎಷ್ಟು ಹೊಸದನ್ನ ಹೊಂಟಿದ್ವಲ್ಲ ಇರ್ತೈತಿ. ಓ ನಿಂದ ಆ ಕಲರ್ ಐತಿ, ನಮ್ದು ಈ ಕಲರ್ ಹೂ ಅಂತಂದ್ರ ಅದಕ್ಕೊಂದು ಕಲರ್ ಇರ್ತೈತಿ. ಈಗ ಮ್ಯಾನುಫ್ಯಾಕ್ಚರ್ ಮಾಡೋರು ಏನಾಗ್ಬಿಟ್ಟಿದಾರಪ್ಪ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ SM ಸಚಿನ್. ನಾವೀಗಿನ ಜನರೇಷನ್ ಅದಾಗ ಎಷ್ಟು ಮಾಡರ್ನ್ ಹೊಸ ತರ ಬೇಕು ಹೊಸದ ಬೇಕು ಅಂತೇಳಿ ನಾವು ಎಷ್ಟು ಹೊಸದನ್ನ ಹೊಂಟಿದ್ವಲ್ಲ ಅಷ್ಟು ಹಳೇದನ್ನ ಕಳ್ಕೊಳತ್ತೀವಿ. ಯಾಕೆ ಈ ಮಾತ ಇವಾಗ ನಿನಗೆ ಹೇಳಾತನಪ್ಪ ಎಲ್ಲರಿಗೂ ಅಂತಂದ್ರ ಅದನ್ನ ನನ್ನ ಹಿಡ್ಕೊಂಡ ನಾವ್ ಎಷ್ಟ ಮಾಡರ್ನ್ ನನಗೆ ಈ ತರ ಬೇಕು ಅಂತೇಳಿ ಏನೊಂದ ನಾವು ವಿಭಿನ್ನವಾಗಿ ಕಾಣ್ಬೇಕಂತೇಳಿ ಹೊರಟಿದ್ವಲ್ಲ, ಹಳೆಯ ಆಚಾರ ವಿಚಾರ ಅಥವಾ ಹಳೆಯದಾದಂತ ಒಂದು ವಾಸ್ತುಶಿಲ್ಪ ಶೈಲಿಗಳನ್ನ ನಾವು ಕಳ್ಕೊತ ಹೊಂಟಿದೀವಿ. ಯಾಕೆ ಈ ಮಾತನ್ನ ಹೇಳಾತನಂತಂದ್ರ ಈಗ ನಮ್ ಜನರೇಷನ್ ದಾಗ ನಾವು ಕಲರ್ ಬಗ್ಗೆನ ಮರ್ತ್ ಬಿಟ್ಟಿದೀವಿ. ಫಸ್ಟ್ ಪಾಯಿಂಟ್ ನಿಮ್ಗೆ ಅದನ್ನ ಹೇಳ್ತೀನಿ, ಸೆಕೆಂಡ್ ಪಾಯಿಂಟ್ ನಿಮ್ಗೆ ಏನನ್ನ ಮರ್ಯಾತನ ಅನ್ನೋದು ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಕಲರ್ ಗಳನ್ನ ಮರ್ತ್ ಬಿಟ್ಟಿದ್ವಿ ನಾವು. ಕಲರ್ ಅಂತಂದ್ರ ನಮ್ಗೆ ಎಷ್ಟು ಕಲರ್ ಅದಾವ ಅಂದ್ರ ಸ್ಕೆಚ್ ಪೆನ್ ದಾಗ 12 ಕಲರ್ ಎಷ್ಟೋ ಕೊಡ್ತಿದ್ರ, ಅದಷ್ಟು ಕಲರ್ ಅದಟ್ಟ ಬಿಟ್ರೆ ಏನ್ ಗೊತ್ತಿಲ್ರಿ. ಆದ್ರ ಕಲರ್ ಇರುವಂತಹ ವಸ್ತುಗಳನ್ನ ಯಾರು ಉಪಯೋಗಿಸ ಮಾಡತ್ತಿಲ್ಲ. ಯಾರು ಉಪಯೋಗ ಮಾಡತ್ತಿಲ್ಲ. ಯಾಕತನತ್ರೇನ ಏನ್ ನೀವು ಕಲರ್ ಹೇಳತಾನ ಏನ್ ಟಾಪಿಕ್ ಆತನತ್ರಿ ಅಲ್ಲೇ ಐತಿ. ಟೋಟಲ್ ಆಗಿ ಪೂರಾ ಈ ಒಂದು ವಿಡಿಯೋ ನೋಡ್ರಿ. ಯಾಕಂದ್ರ ಅಂದಾಗನ ಗೊತ್ತಾಗ್ತೈತಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರ ಹೊಸ ಕಂಟೆಂಟ್ ಕೊಡ್ಬೇಕಂತ ಮುಂದನ ಬರಾತನಾಗ ಕಂಟಿನ್ಯೂ ಮಿಸ್ ಮಾಡದ ವಿಡಿಯೋಗಳನ್ನ ಬರ್ತಿರ್ತಾವ, ನೋಡ್ಕೊಂತೀರಿ. ಓಕೆ, ಪಾಯಿಂಟಿಗೆ ಬರೋಣ. ಏನಪ್ಪಾ ಅಂತಂದ್ರ ಕಲರ್ ಏನಿದು ಕಲರ್ ಅಂತ ಹೇಳತನಂತಂದ್ರ ಇವಾಗ ನೋಡ್ರಿ, ಈಗ ಯಾವ ತರ ಆಗ್ಬಿಟ್ಟೈತಂದ್ರ ಒಂದು ಬ್ಲಾಕ್ ಕಲರ್ ಇಲ್ಲ ಅಂದ್ರ ವೈಟ್ ಕಲರ್, ಅದ್ರೊಳಗ ಬಿಟ್ರೆ ಒಂದ್ ಸ್ವಲ್ಪ ಚಾಕ್ಲೇಟ್ ಮರೂನ್ ಇದ್ರ ಕಲರ್ ಒಂದ್ ಸ್ವಲ್ಪ ಈ ತರ ಅಂದ್ರ ಇಷ್ಟ ಕಲರ್ಗಳ ಬಗ್ಗೆ ನಾವು ಕಾರ ತಗೊಳ್ಳಿ ಬೈಕ ತಗೊಳ್ಳಿ ಒಂದ್ ಸಿಲ್ವರ್ ಕಲರ್ ಇಷ್ಟೊಂದು ಕಲರ್ ಬಿಟ್ರೆ ಒಂದು 2 ರಿಂದ 3 ಕಲರ್, ಅದು ಇಷ್ಟ ಬಿಟ್ರೆ ಬ್ಯಾರೆ ಕಲರ್ ಬಗ್ಗೆ ವಿಶೇಷವಾಗಿ ರೇರ್. ಎಲ್ಗೋ ಅಲ್ಗೋ ಇಲ್ಗೋ ಒಬ್ರು ಒಂದೇನೋ ಕಲರ್ ಒಂದು ಯಾವ್ದೋ ಎಲ್ಲೋ ರೆಡ್ ಕಲರ್ ಆಗಿರ್ಬೋದು. ಸೊ ಇನ್ನಿತರ ಆದಂತಹ ಕೆಲವೊಂದು ಕಲರ್ ಗಳನ್ನ ಕಾರ್ ಆಗಲಿ ಏನೋ ಒಂದಾಗ್ಲಿ ಪರ್ಚೇಸ್ ಮಾಡೋದು ಆಗಿರ್ಬೋದು. ಸೊ ಮತ್ತೆ ಈಗ ಮ್ಯಾನುಫ್ಯಾಕ್ಚರ್ ಮಾಡೋರು ಏನಾಗ್ಬಿಟ್ಟಿದಾರಪ್ಪ ಅಂತಂದ್ರ ಜನಗಳನ್ನು ಈಗ ಯಾವ ಕಲರ್ ತಗೋಂಗಿಲ್ಲ ಅನ್ನತ್ಲಿ ಅವ್ರು ಏನ್ ಮಾಡ್ಬಿಟ್ಟಾರ, ಒಂದ್ ಕಲರ್ ಅಥವಾ ಇಷ್ಟ ಕಲರ್ದಾಗ ಇವು ಗಾಡಿಗಳು ಜಾಸ್ತಿ ಹೊಂಟಾವತ್ತಂದ್ರ ಅದ ಕಲರ್ದಾಗನ ಬಂದ್ಬಿಟ್ಟಿದಾರೆ. ಈಗ ಅವ್ರ ಕಡೆಯಿಂದನು ಏನ್ ತಪ್ಪಿಲ್ಲ. ಯಾಕಂತಂದ್ರ ತಗೊಳ್ಳೋರನ್ನ ಈಗ ನಾವ್ ಎಲ್ಲಾ ಕಲರ್ ಮಾಡಿಟ್ಟಾಗ ತಗೊಲಿಲ್ಲ ಅಂತಂದ್ರ ಏನ್ ಮಾಡ್ತೈತಿ. ಯಾಕೆ ಮಾತು ಹೇಳಿ ಅಂತಂದ್ರ ಹಿಂದಿನಗ ಅಂದ್ರೆ ಈಗ ಒಂದು ದಶಕಗಳ ಹಿಂದೆ ಏನಾದ್ರು ನೋಡಿದ್ವು ಅಂದ್ರ ಯಾವ ಹೊಸ ಕಾರ್ ಆಗ್ಲಿ ಯಾವ್ದೋ ಕಂಪನಿ ಕಾರ್ ಆಗ್ಲಿ ಎಲ್ಲಾ ರೀತಿಯಾದಂತಹ ಕಾರ್ಗಳು ಇರ್ತಾ ಇದ್ವು. ಅಲ್ಲಿ ಕಲರ್ ಆದಂತಹ ಕಾರ್ಗಳು ಅದೊಂದು ಪಾರ್ಕಿಂಗ್ ಏರಿಯಾದಾಗ ನಿಂತಾಗೆಲ್ಲ ಯಾವ ತರ ಅನಿಸ್ತಿತ್ತು ಅಂದ್ರ ನೋಡಾಕ ಒಂಥರ ವಾವ್ ಅನ್ನೋ ರೀತಿಯಾದಂತ ಕಾಣಿಸ್ತಿತ್ತು. ಯಾಕಂದ್ರ ಅದೊಂದ್ ಕಲರ್ ಇರ್ತೈತಿ, ಓ ನಿಂದ ಆ ಕಲರ್ ಐತಿ, ನಮ್ದು ಈ ಕಲರ್ ಕಾರ್ ಐತಿ, ಈ ತರ ಆದಂತ ಕಲರ್ ಕಾರ್ಗಳ ಇರ್ತಾ ಇದ್ವು. ಅದ ಓಕೆ ಬಿಡ. ಮತ್ ಕಾರ್ದಾಯ್ತು, ಇದೇನ್ ಕಾರ್ದೊಂದ್ ಏನು ನಮ್ ಇಷ್ಟಪ್ಪ ಯಾವ ಕಲರ್ ತಗೋತೀವಿ ಅದು ಓಕೆ ಬಿಡ್ರಿ. ಈಗ ನೆಕ್ಸ್ಟ್ ಡ್ರೆಸ್ ಎಲ್ಲಾರು ಹೆಂಗಾಗ್ಬಿಟ್ಟಾರ ಅಂತಂದ್ರ ಅದು ಒಂಥರ ಡಾರ್ಕ್ ದಾಗ ಇರ್ಬೇಕು ಈ ತರ ಕಲರ್. ಸೊ ಕಲರ್ ಹಾಕೋರ್ನು ಅಲ್ಲೂ ಕಲರ್ ಇಲ್ಲೂ ಕಡಿಮೆ ಆಗೈತಿ. ಇನ್ನಿತರ ಒಂದೀಗ ರೋಡ್ ಸೈಡ್ಗಳಾಗಿರ್ಬೋದು. ಈಗ ರೋಡ್ ಸೈಡ್ ಮನಿಗಳೆಲ್ಲ ಹೆಂಗಿರ್ತಿದ್ವು ಅಂತಂದ್ರ ಒಂದೊಂದ್ ತರ ವಿಭಿನ್ನವಾದಂತಹ ಕಲರ್ಗಳು. ಯಾಕಂತಂದ್ರ ನನ್ ಮನಿಗೆ ನನಗೆ ಏನ್ ಇಷ್ಟ ಅಲ್ಲ ಆ ಕಲರ್ ಬಿಡ್ತಿದ್ನಿ, ಮತ್ತೊಬ್ಬ ಅವಂಗ ಯಾವ ಕಲರ್ ಬೇಕಲ್ಲ ಆ ಕಲರ್ ಅನ್ನ ಅವ್ ಉಪಯೋಗ ಮಾಡ್ತಾ ಇದ್ದ. ಆದ್ರೆ ಈಗ ಹೆಂಗಾಗ್ಬಿಟ್ಟೈತಿ ಅಂತಂದ್ರ ಅದನ್ನೂ ಸಹಿತ ಒಂದ ಕಲರ್ ಅದು ಒಂಥರ ಇದ್ರೋಗ ಬರ್ತೈತಲ್ಲ ಈಗ ಡಾರ್ಕ್ ಅದ ಈ ಟೈಪ್ ಅವು ಕಲರ್ಸ್ ಒಂದ್ ಏರಿಯಾ ನೋಡ್ಬಿಟ್ಟಿರ್ತಾರ ಅದು ಒಂದ ಕಲರ್ ದಾಗ ಕಾಣ್ತಿರ್ತೈತಿ. ಆ ತರ ಆಗ್ಬಿಟ್ಟಿದಾರ. ಇನ್ನು ಹೇಳ್ಕೊಂತ ಹೋದಂತಂದ್ರ ಕೆಲವೊಂದ್ ನಿಮಗ ಬಾಳ ಎಲ್ಲರೂ ಹೆಂಗಾಗ್ಬಿಟ್ಟಾರ ಅಂದ್ರ ರಿಸ್ಟ್ರಿಕ್ಟೆಡ್. ನಮಗ್ ಕಲರ್ ಗಳು ಬ್ಯಾಡಪ್ಪ ಅಂತ ಅನ್ನೋ ತರ ರಿಸ್ಟ್ರಿಕ್ಟೆಡ್. ಒಟ್ಟ ಒಂದ್ ಬ್ಲಾಕ್ ವೈಟ್ ಅದನ್ನ ಬಿಟ್ರೆ ಇನ್ನೊಂದ್ ಸಿಲ್ವರ್ ಒಂದ್ 3-4 ಕಲರ್ ಇಷ್ಟ್ರಾಗನ ಹೋಗ್ಬಿಡುದು. ಅದ್ರೋಗನು ಅವ್ ಆ ಕಲರ್ ಮಾಡ್ಯಾನ ಅಂತಂದ್ರ ನಾನು ಅದ ಕಲರ್ ದಾಗ, ಅವ್ ಡಾರ್ಕ್ ಮಾಡ್ಯಾನ ಅಂದ್ರೆ ನಾನು ಇನ್ನೂ ಸ್ವಲ್ಪ ಲೈಟ್ ಡಾರ್ಕ್ ದಾಗ ಮಾಡ್ಬೇಕು ಅವನಕಿಂತ ಇದ ತರ ತೋರಿಸ್ತಾರ. ಅದನ್ ಬಿಟ್ರೆ ಮತ್ ಬೇರೆ ತರ ಯಾವ್ದು ಇಲ್ಲ. ಒಂದ್ ಸ್ವಲ್ಪ ಕಲರ್ ಗಳು ಇದ್ದು ಅಂತಂದ್ರ ನೋಡಾಕು ಒಂದ್ ಸ್ವಲ್ಪ ಚಲೋ ಕಾಣ್ತಿರ್ತೈತಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗ, ಹೂಗಳು ಏನಾದ್ರು ನೀವ್ ಎಲ್ಲಾರು ಹಿಂಗ ಅಪ್ಡೇಟ್ ಆಗಿಬಿಟ್ಟಿದಿರಿ, ನಾನು ಇನ್ ಮುಂದೆ ಏನ್ ಮಾಡ್ತನು ಒಟ್ಟ ಡಾರ್ಕ್ ದಾಗ ಇಲ್ಲ ಅಂತಂದ್ರ ಇದ್ರೋಗ ಲೈಟ್ ಬೂದಿ ಕಲರ್ ಈ ಕಲರ್ ಒಳಗನ ಕಲರ್ಗಳು ನಾನು ಹೂ ಕೊಡಾಕ್ ಸ್ಟಾರ್ಟ್ ಮಾಡ್ಬಿಡ್ತಾನ ಅಂತಂದ್ರ ಹೆಂಗ ಆಗ್ತೈತ್ರಿ. ಇಲ್ಲಲ್ಲ, ಹೂ ಅಂತಂದ್ರ ಅದಕ್ಕೊಂದು ಕಲರ್ ಇರ್ತೈತಿ. ಈಗ ಸೂರ್ಯಕಾಂತಿಗೆ ಅದ್ರದ್ದ ಆದಂತಹ ಒಂದು ಯೆಲ್ಲೋ ಕಲರ್ ಇರ್ತೈತಿ. ಗುಲಾಬಿ ಒಳಗೂ ವಿಭಿನ್ನವಾದಂತಹ ಕಲರ್ಗಳಿದಾವ. ರೆಡ್, ಯೆಲ್ಲೋ, ವೈಟ್ ಈ ತರ ಕಲರ್ಗಳಿದಾವ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟಿಗೆ ಬರೋಣ. ಏನಪ್ಪ ಸೆಕೆಂಡ್ ಪಾಯಿಂಟ್ ಅಂತ ಅನ್ಬೋದು ನೀವ. ಈಗ ನೋಡ್ರಿ, ಸ್ಟ್ರೀಟ್ ಯಾವ ತರ ಅಂತಂದ್ರ ಸ್ಟ್ರೀಟ್ ಲೈಟ್ ಅದು ಎಲ್ಲ ಹಾಕಿರ್ತಾರ. ಯಾವ ತರ ಆಗಿರ್ತಾವ ಅಂತಂದ್ರ ಸೊ ಒಂದ್ ಹಿಂಗ ಕಂಬದ ಗತೆಗೆ ನಿಲ್ಸಿರ್ತಾರ, ಆ ಕಡೆ ಈ ಕಡೆ ಒಂದ್ T ಟೈಪ್ ಮಾಡ್ತಾರ,
ಟಿ ಟೈಪ್ ಮಾಡಿ ಅಲ್ಲೊಂದ್ ಇಲ್ಲೊಂದ್ ಲೈಟ್ ಬಿಡ್ತಾರ. ಯಾಕಂತಂದ್ರೆ ಹೆವಿ ವರ್ಕ್ ಯಾರಿಗೂ ಬೇಡ ಆಗೈತಿ. ಆ ಸ್ಟ್ರೀಟ್ ಒಳಗ್ ಹೊಂಟ್ರ ಒಂಥರ ವಿಭಿನ್ನವಾಗಿ ಕಾಣೋ ತರ ಸ್ಟ್ರೀಟ್ ಲೈಟ್ ಗಳಿಲ್ಲ. ಯಾಕಂತಂದ್ರೆ ಸ್ಟ್ರೀಟ್ ಲೈಟ್ ಒಂದೊಂದ್ ಕಡೆ ಇಲ್ಲ ಅಂತದ್ರಗಿನ್ ಅಷ್ಟೆಲ್ಲ ಕೆಲ್ಸ ಮಾಡಿ ಅವನು ಚಲೋ ತಂಗೆ ಕಾಣುವಂಗ ಮಾಡೋದಂತೂ ದೂರ ಉಳಿತ. ಒಟ್ ಏನ್ ಮಾಡ್ಬಿಡ್ತಾರ ಹಿಂಗ್ ಒಟ್ ನಿಲ್ಲಿಸಿ ಸ್ಟ್ರೀಟ್ ಲೈಟ್ ಆತ ಹಾಕ್ಬಿಡ್ತಾರ ಮುಗೀತ. ಡೋರ್ಗಳ ಈಗ ಹೆಂಗ್ ಆಗ್ಬಿಟ್ಟಾರ ಫುಲ್ ಪ್ಲೇನ್ ರೀ, ಒಟ್ಟ ಪ್ಲೇನ್ ಬೇಕು. ಅದ್ರಾಗೂ ಹೇಳಿದ್ನೆಲ್ಲ ಒಟ್ಟ ಈ ಕಲರ್ ಅಂತಂದ್ರೆ ರೆಸ್ಟ್ರಿಕ್ಟೆಡ್ ಕಲರ್ಗಳು ಇಷ್ಟಟ್ಟ ನಮ್ಗೆ ಉಪಯೋಗ, ಉಳ್ಕಿದ ಕಲರ್ಗಳು ನಮ್ಗೆ ಗೊತ್ತಾ ಇಲ್ಲ ಅನ್ನೋ ತರ ಡೋರ್ಗಳಾಗಿದಾವು. ಆ ಡೋರ್ಗಳಿಗೆ ಡಿಸೈನ್ ಅಂತೂ ಇಲ್ವೇ ಇಲ್ಲ, ಒಟ್ಟ ಫುಲ್ ಪ್ಲೇನ್. ಅದ್ರೊಳಗೆ ಲೈನಿಂಗ್ ಅಟ್ ಬಂತು ಅಂದ್ರ ಮುಗ್ದ ಹೋತು. ಹಿಂಗ್ ಸ್ಕ್ವೇರ್ ಚೌಕತ್ತಕ್ ಮಾಡ್ರಿ ಅಂದ್ರ ಮುಗ್ದ ಹೋತು. ಇನ್ನ ಕಬೋರ್ಡ್ ಅಂತ ಬರ್ತಿದ್ರು. ಈಗ ಹಳಿ ಕಾಲದಾಗೆಲ್ಲ ಕಪಾಟ ಇವ ಅಂತ ಬರ್ತಿದ್ವು. ಕಪಾಟ ಇವೆಲ್ಲ ಅಲ್ಲಿ ಏನಾರ ಬುಕ್ಸ್ ಇಡಾಕ ಮಾಡಾಕ ಅದು ಬರ್ತಿದ್ವು. ಅವು ಎಲ್ಲ ಹೆಂಗಿರ್ತಿದ್ವು ಅಂತಂದ್ರೆ ವಿಭಿನ್ನವಾಗಿ ಒಂಥರ ಡಿಸೈನ್ ಮಾಡಿ ಅದಕ್ಕೆಲ್ಲ ಪಳಿ ಎಲ್ಲ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಎಲ್ಲ ಮಾಡಿ ಅಷ್ಟೊಂದು ಚೆನ್ನಾಗಿ ಕಾಣ್ತಿದ್ವು, ಚಲೋ ತಂಗೆ ಕಾಣ್ತಿದ್ವು, ಅಂತವ್ ಇರ್ತಿದ್ವು ಅವಾಗೆಲ್ಲ ಮೊದಲ. ಈಗ ಏನಾಗ್ಬಿಟ್ಟಾವ ಅಂತಂದ್ರ ಅವು ಅಪ್ಡೇಟ್ ಹಿಂಗ್ ಚೌಕ ಬಾಕ್ಸ ಅದ್ರೋಗ ಹಿಂಗ್ ಪಳಿ ಹಾಕ್ಬಿಟ್ಟಂದ್ರ ಮುಗದ ಹೋತ. ಅದಷ್ಟ ಆಗ್ಬಿಟ್ಟೈತೆ. ಇನ್ನು ಏನಂತಂದ್ರ ಅಪ್ಡೇಟ್ ಆಗುನು, ಬಟ್ ಹಳಿ ಏನೊಂದು ಪದ್ಧತಿ ಐತಿಲ್ಲ ಅದನ್ನ ಈಗಿನ ಅವ್ರಿಗೆ ಮಾಡಕ್ ಆಗತ್ತಿಲ್ಲ. ಎಷ್ಟೋ ಮಾಡರ್ನ್ ಏನೋ ಒಂದು ಉಪಕರಣಗಳು ಎಲ್ಲ ಬಂದ್ರು ಕೈಯಾಗ ಎಲ್ಲ ಮಷಿನರಿ ಆದ್ರೂ ಹಳೆಯ ರೀತಿಯಾದಂತಹ ಶೈಲಿಯ ಒಂದು ಏನೈತಲ್ಲ ವಾಸ್ತುಶಿಲ್ಪಗಳು ಆಗಿರ್ಬೋದು, ಒಂದೊಂದ ಆರ್ಕಿಟೆಕ್ಟ್ ಏನೇನ್ ಅದಾವಲ್ಲ ಅವ್ನು ಮಾಡಕ್ ಈಗಿನ ಜನರೇಷನ್ದವ್ರಿಗೆ ಆಗವತ್ತ. ಎಷ್ಟೆಲ್ಲಾ ಸೌಲಭ್ಯಗಳು ಇದಾವ. ಈಗ ನೋಡ್ರಿ ಹಳೆ ಒಂದೊಂದ್ ಕಡೆ ಎಲ್ಲ ಹಳೆ ಒಂದ್ ಸ್ವಲ್ಪ ಬಾಳ ಒಂದ್ 50-60 ವರ್ಷ ಹಿಂಗ್ ಈ ತರ ಹಿಂದಿನೂ ಈಗ ಏನೋ ಒಂದ್ ಕಾಂಪೌಂಡ್ ಗೇಟ್ ಕೆಬ್ಬಂದಲ್ಲಿ ಏನೋ ಗೇಟ್ ಮಾಡಿದ್ರು ಅಂದ್ರು ಅದಕ್ಕೆ ಡಿಸೈನ್ ಎಲ್ಲಾ ಮಾಡಿರ್ತಾರ. ಬಟ್ ಈಗಿನಕಂತೂ ಹಂಗಿಲ್ಲ. ಕಾಂಪೌಂಡ್ ಸುತ್ತಕಟ್ಟಿ ಹಿಂಗೆ ಕೆಬ್ನ ನಿಲ್ಲಿಸಿ ಅದಕ್ಕೆ ಇದನ್ನ ಆಡ್ಬಿಟ್ರ ಅಂದ್ರ ಮುಗ್ದ ಹೋತ. ಈ ರೀತಿಯಾದಂತಹ ಒಂದು ಮಾಡರ್ನ್ದಾಗ ನಾವ್ ಅದು ಮಾಡರ್ನ್ ಅಪ್ಡೇಟ್ ಆಗತ್ವಿ. ಬಟ್ ಅಪ್ಡೇಟ್ ಆದಂಗ ಅದ್ರೊಳಗ ಹಳೆ ಕಾಲದವ್ರು ಮಾಡಿದಂತಹ ಒಂದು ಏನ್ ಆರ್ಕಿಟೆಕ್ಟ್ಗಳು ಎಲ್ಲ ಅದಾವಲ್ಲ ಅವನ್ನ ನಾವು ಈಗ ಅಪ್ಡೇಟ್ ಆದ್ರೂ ಈಗಿನ ಜನರೇಷನ್ದವ್ರಿಗೆ ಮಾಡಕ್ ಆಗತ್ತಿಲ್ಲ. ಇದ ಈಗಿನ ಒಂದು ಏನದ ಡೆವಲಪ್ಮೆಂಟ್ ಆಗಿರ್ಬೋದು, ಈಗಿನ ಒಂದು ನಮ್ಮ ಉನ್ನತ ಮಟ್ಟಕ್ಕೆ ನಾವು ಬೆಳಿತಾ ಇದೀವಿ. AI ಜನರೇಷನ್ ಬರತೈತಿ ಅಂತ ನಾವ ಅನ್ಕೊಳತ್ವಿ ಅಷ್ಟೇ ಹೊರತಾಗಿ ಹಳೆಯ ಒಂದು ಇದನ್ನ ಮಾಡಕ್ ಈಗಿನವ್ರಿಗೆ ಆಗತ್ತಿಲ್ಲ ಅನ್ನೋದ ನನ್ನ ಒಂದು ಅಭಿಪ್ರಾಯ. ಇನ್ನು ಹೇಳ್ತಾ ಹೋದ್ರೆ ಇನ್ನು ಈ ಇದಷ್ಟ ಪಾಯಿಂಟ್ ಸಲುವಾಗಿ ಹಂಗ ತಗೊಂಡ ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ಬೇಕಂತ ಅನಿಸ್ತು. ಇದಿಷ್ಟ್ರ ಬಗ್ಗೆ ನಾ ಹೇಳಿದನ. ಇನ್ನೂ ಹೇಳ್ಕೊತ ಹೋದ್ರೆ ಇನ್ನೂ ಒಂದೊಂದು ಯಾವ್ಯಾವ ಮತ್ ಮುಂದೆ ಏನಾದ್ರು ನನಗೆ ಸಿಕ್ಕಾಗ ಅಥವಾ ಏನೋ ಅದ್ರ ಬಗ್ಗೆ ಹೇಳ್ಬೇಕಂತ ಅನಿಸಿದಾಗ ಹೇಳ್ತೇನಂತ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.